ನೂರಾರು ವರ್ಷಗಳಿಂದ ಕಣ್ಮರೆಯಾಗಿದ್ದಂತಹ ಏನು ಸೋಮನಾಥ ಜ್ಯೋತಿರ್ಲಿಂಗದ ಅವಶೇಷಗಳನ್ನು ಇದೀಗ ತುಮಕೂರು ಜಿಲ್ಲೆಗೆ ತರಲಾಗ್ತಾ ಇದೆ. ಭಕ್ತಾದಿಗಳು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಆರ್ಟ್ ಆಫ್ ಲಿವಿಂಗ್ನ ಜ್ಞಾನ ಕ್ಷೇತ್ರದ ರವಿಶಂಕರ್ ಗುರೂಜಿ ಅವರು ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಅವರ ಪರವಾಗಿ ಹಲವಾರು ಅವರ ಒಂದು ಶಿಷ್ಯರಿಂದ ಆಗಿರ್ಬೋದು ಅಥವಾ ಬೆಂಬಲಿಗರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಈ ಬಗ್ಗೆ ಒಂದಿಷ್ಟು ಪ್ರಚಾರವನ್ನು ನೀಡಿದ್ದಾರೆ. ನೂರಾರು ವರ್ಷಗಳಿಂದ ಕಣ್ಮರೆಯಾಗಿದ್ದಂತಹ ಸೋಮನಾಥ ಜ್ಯೋತಿರ್ಲಿಂಗ ಇದೀಗ ತುಮಕೂರಿಗೆ ತರಲಾಗ್ತಾ ಇದೆ. ಅದರ ಅಪರೂಪದ ಪವಿತ್ರ ಅವಶೇಷಗಳನ್ನು ಸಾವಿರಾರು ವರ್ಷಗಳಿಂದ ಕಣ್ಮರೆಯಾಗಿದೆ ಅಂತ ಹೇಳಿ ಹಲವಾರು ಭಕ್ತರು ಕೂಡ ನಂಬಿದ್ರು. ಸೋಮನಾಥ ಜ್ಯೋತಿರ್ಲಿಂಗದ ಪವಿತ್ರ ಅವಶೇಷಗಳ ದರ್ಶನದ ವ್ಯವಸ್ಥೆಯನ್ನು ಇದೀಗ ತುಮಕೂರಿನಲ್ಲಿ ಮಾಡಲಾಗಿದೆ. ಜೂನ್ 13 ಶನಿವಾರ ತುಮಕೂರಿನ MG ರಸ್ತೆ ಸುಪ್ರಭಾ ಪ್ರಾಮಿನೆಂಟ್ನಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ಇದೇ ಜೂನ್ 14 ಭಾನುವಾರ ತುಮಕೂರಿನ ಕನ್ನಿಕಾ ಮಹಲ್ನಲ್ಲಿ ಕೂಡ ಈ ಬಗ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕರ್ನಾಟಕದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ಆಯೋಜನೆ ಮಾಡಲಾಗಿದೆ. ಸುಮಾರು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಸೋಮನಾಥ ದೇವಾಲಯ ಆರ್ಟ್ ಆಫ್ ಲಿವಿಂಗ್ ಜ್ಞಾನ ಕ್ಷೇತ್ರದ ರವಿಶಂಕರ್ ಗುರೂಜಿಯವರ ಒಂದು ನೇತೃತ್ವದಲ್ಲಿ ಒಂದು ದರ್ಶನ ನಡೀತಾ ಇದೆ. ಎಲ್ಲರೂ ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು, ಭಕ್ತಿಭಾವದಿಂದ ನಡ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ತುಮಕೂರು ವತಿಯಿಂದ ಜ್ಯೋತಿರ್ಲಿಂಗ ದರ್ಶನ ಮತ್ತು ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು 2 ದಿವಸದ ಕಾರ್ಯಕ್ರಮ ಆಗಿರುತ್ತೆ. ಇದು ಸೋಮನಾಥದ ಮೂಲ ಜ್ಯೋತಿರ್ಲಿಂಗ. ಈಗೇನು ನಾವಿಲ್ಲಿ ದರ್ಶನಕ್ಕೆ ಇಡ್ತಾ ಇದ್ದೀವಿ, ಅದು ಸೋಮನಾಥದಲ್ಲಿ ಇದ್ದಂಥ ಜ್ಯೋತಿರ್ಲಿಂಗ ಈಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದು. ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಪತ್ರಕರ್ತರಿಗೆಲ್ಲ. ಹಿಂದೆ ದೇವಸ್ಥಾನನ ಕಿತ್ತಾಕಿದ್ರು, ಅದ್ರ ಲಿಂಗ ಎಲ್ಲ ಹೋಯಿತು, ಆಮೇಲೆ ಈಗ ಹೊಸದಾಗಿ ಪ್ರತಿಷ್ಠಾಪನೆ ಆಗಿದೆ ಅಂತ. ಇದು ಸಾವಿರಾರು ವರ್ಷದಿಂದ ಸೋಮನಾಥನ ಚರಿತ್ರೆಯಲ್ಲಿ ಏನಿದೆ, ಆ ಲಿಂಗದ ಸೋಮನಾಥ ಜ್ಯೋತಿರ್ಲಿಂಗದ ಚರಿತ್ರೆಯಲ್ಲಿ ಸೋಮ ಅಂದರೆ ಚಂದ್ರ, ಚಂದ್ರನೇ ಖುದ್ದಾಗೆ ಏನೋ ಕಷ್ಟ ಪರಿಹಾರಕ್ಕೋಸ್ಕರ ಬಂದಲ್ಲಿ ಪ್ರಾರ್ಥನೆ ಮಾಡಿ ಪ್ರತಿಷ್ಠಾಪಿಸಿದ ಲಿಂಗ ಅಂತ ಇದೆ. ಅದು ಹೇಗಿತ್ತು ಅಂದರೆ ಭೂಮಿಯಿಂದ 3 ಅಡಿ ಮೇಲಿತ್ತಂತ ಲಿಂಗ. ಅಷ್ಟೊಂದು ಎನರ್ಜೆಟಿಕ್, ಅದು ನೆಲದಲ್ಲಿ ಪ್ರತಿಷ್ಠಾಪನೆ ಆಗಿರಲಿಲ್ಲ, ಆಕಾಶದಲ್ಲೇ ಗಾಳಿಯಲ್ಲಿತ್ತು ಅಂತ. ಅದು ಹಿಂದೆ ಮೊಘಲರ ದಾಳಿ ಆದಾಗ 17 ಸಾರಿ ಸತತವಾಗಿ ದಾಳಿ ಮಾಡಿದ್ರು ಆ ಸಂಪತ್ತು ಅಷ್ಟೊಂದು ಸಂಪತ್ಭರಿತವಾಗಿತ್ತು ದೇವಸ್ಥಾನ ಅಂತ ಹೇಳಿ ಅವರೇನು ಮಾಡಿದ್ರು, 18ನೇ ಸಾರಿ ಬಂದಾಗ ದೇವಸ್ಥಾನ ಮತ್ತು ಲಿಂಗವನ್ನು ಕೂಡ ಹೊಡೆದಾಕಿದ್ರು. ಆವಾಗ ಅಲ್ಲಿ ತಮಿಳುನಾಡಿನ ಮೂಲದ ಅಗ್ನಿಹೋತ್ರಿನ ಒಂದು ವಂಶಸ್ಥರು ಪುರೋಹಿತರಾಗಿ ಪೂಜೆ ಮಾಡ್ತಾಯಿದ್ರು. ಅವರೇನು ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗದ ಸಾರ್ವಜನಿಕ ದರ್ಶನ ಮತ್ತು ಪೂಜೆ ಮತ್ತು ಅಭಿಷೇಕ ಮತ್ತು ಪ್ರಸಾದ ಸ್ವೀಕರಿಸೋದಕ್ಕೆ ಸತ್ಸಂಗ, ಇದನ್ನು ಒಂದು ಅರೇಂಜ್ಮೆಂಟ್ ಈಗ ಮಾಡಿದ್ದಾರೆ. ಇದರ ಉಪಯೋಗ ಎಲ್ಲ ಜನರು ಪಡ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಆರೋಗ್ಯ ರಿಲೇಟೆಡ್ ಡಾಕ್ಟರ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇತ್ತೀಚೆಗೆ ನೋಡ್ತಿರೋ ಹಾಗೆ ಹೆಚ್ಚು ಜನರಲ್ಲಿ ಒತ್ತಡ, ಅದು ಕಾಣೋದಿರ್ಬೋದು, ಕಾಣದೇ ಇರೋಂಥದ್ದಿರ್ಬೋದು, ಒತ್ತಡಗಳು, ಇವೆಲ್ಲದರ ನಿವಾರಣೆಗಳಿಗೆ ಗುರೂಜಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸೂಚಿಸಿದ್ದಾರೆ. ಅದರಲ್ಲಿ ಸುದರ್ಶನ ಕ್ರಿಯೆ ಒಂದು, ಮತ್ತು ಧ್ಯಾನ ಅಂದರೆ ಮೆಡಿಟೇಷನ್ ಪ್ಲಸ್ ಕಾಂಬಿನೇಷನ್ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್, ಇವೆಲ್ಲದನ್ನು ಮುಂದೆ ಇನ್ನೂ ಹೆಚ್ಚು ಜನರು ಅದರಲ್ಲಿ ಭಾಗವಹಿಸಿ ಅದರ ಉಪಯೋಗ ಪಡ್ಕೊಬೋದು. ತುಮಕೂರು ಜನತೆಗೆ ಇದೊಂದು ಸುವರ್ಣ ಅವಕಾಶ. ಯಾಕೆ ಅಂತಂತಂದರೆ ಸೋಮನಾಥ ಆ ಒಂದು ಜ್ಯೋತಿರ್ಲಿಂಗ ಸ್ವಯಂಭೂ ನಮ್ಮ ತುಮಕೂರಿಗೆ ಆರ್ಟ್ ಆಫ್ ಲಿವಿಂಗ್ ಅವರ ಮೂಲಕ ಬಂದು ದರ್ಶನ ಪಡೆಯೋದಕ್ಕೆ ಇದೊಂದು ಭಾಗ್ಯ. ಈ ಶನಿವಾರ ಮತ್ತು ಭಾನುವಾರ ಇದನ್ನ ಇಟ್ಕೊಂಡಿದ್ದಾರೆ. ಸೊ ವಿಶೇಷವಾಗಿ ಭಾನುವಾರದ ದಿವಸ ಸೋಮೇಶ್ವರ ಎಕ್ಸ್ಟೆನ್ಷನ್ನ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಎದುರುಗಡೆ ಇರೋಂತಹ ಕನ್ನಿಕಾ ಮಹಲಲ್ಲಿ ಆ ಒಂದು ಚೌಲ್ಟ್ರಿನಲ್ಲಿ ಇದೊಂದು ವ್ಯವಸ್ಥೆಯನ್ನು ಮಾಡಿದೆ. ಸೊ ಬೆಳಗ್ಗೆಯಿಂದ ರಾತ್ರಿ ತನಕನೂ ಸಹ ಈ ಒಂದು ದರ್ಶನದ ವ್ಯವಸ್ಥೆ ಇರುತ್ತೆ. ಸೊ ವಿಶೇಷವಾಗಿ ಬೆಳಿಗ್ಗೆ ಎಲ್ಲ ಅಭಿಷೇಕಗಳು ಮತ್ತು ಸಂಕೀರ್ತನೆಗಳು ಮತ್ತು ದರ್ಶನ ಮತ್ತು ಪ್ರಸಾದದ ವ್ಯವಸ್ಥೆ ಇರುತ್ತೆ. ಈ ಶನಿವಾರ ಮತ್ತು ಭಾನುವಾರ 2 ದಿವಸನೂ ಸಹ ನಮ್ಮ ತುಮಕೂರು ಜನರಿಗೆ ಆ ಒಂದು ಸಾಕ್ಷಾತ್ ಪರಮೇಶ್ವರನ ಒಂದು ದರ್ಶನ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ. ಭಾಳ ಸಂತೋಷ. ಆ ಪರಮಶಿವನ ಅನುಗ್ರಹ ಎಲ್ಲರಿಗೂ